ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗೋದರೊಂದಿಗೆ ಒಂದು ಹೊಸ ಸಂಚಲನ ಮತ್ತು ನಮಗೆಲ್ಲರಿಗೂ ಸಾಂಸ್ಕೃತಿಕ ಪುನರುತ್ಥಾನದ ಬೀಜಾಂಕುರ ಆಗಿದೆ ಅಂತ ಅನಿಸುತ್ತೆ. ಯಾವುದನ್ನು ನಾವು ಪರಕೀಯರ ಆಕ್ರಮಣದಿಂದ ಕಳ್ಕೊಂಡಿದ್ವಿ ಅದರ ಪುನರುತ್ಥಾನದ ಬೀಜಾಂಕುರ ಒಂದು ಆತ್ಮವಿಶ್ವಾಸವನ್ನು ಮೂಡಿಸಿದೆ. ಆ ಆತ್ಮವಿಶ್ವಾಸದ ಪರಿಣಾಮನೇ ಕೆಲವು ವೋಟ್ ಬ್ಯಾಂಕ್ ರಾಜನೀತಿಗೋಸ್ಕರ ಬಾಬರ್ ಮತ್ತು ಅವನ ಸಂತಾನವನ್ನು ಓಲೈಸ್ತಿದ್ದವರಿಗೂ ಕೂಡ ಒಂದು ಅನಿವಾರ್ಯತೆ ನಿರ್ಮಾಣ ಆಗಿದೆ. ರಾಮನನ್ನು ಬಿಟ್ಟು ರಾಷ್ಟ್ರ ಇಲ್ಲ, ರಾಮನನ್ನು ಬಿಟ್ಟರೆ ವೋಟು ಇಲ್ಲ ಅಂಥೇಳಿ. ಹಾಗಾಗಿ ವಿರೋಧಿಸ್ತಿದ್ದವರು ಕೂಡ ರಾಮನಾಮದ ಜಪ ಮಾಡ್ತಿದ್ದಾರೆ. ಒಂದು ಒಳ್ಳೆಯ ಬೆಳವಣಿಗೆ ದೇಶದ ದೃಷ್ಟಿಯಿಂದ. ರಾಮ ಎಲ್ರಿಗೂ ಸೇರಿದವನು, ಹಾಗಾಗಿ ರಾಮ ಜೋಡಿಸೋನು. ಇನ್ನು ಯಾವ್ಯಾವುದು ಅತಿಕ್ರಮಣಕ್ಕೆ ತುತ್ತಾಗಿದೆ ಅದನ್ನು ಮನಗಂಡು ನಾವು ಅತಿಕ್ರಮಣಕಾರಿಗಳ ಜೊತೆಯಲ್ಲಿ ನಮ್ಮ ಐಡೆಂಟಿಟಿಯನ್ನು ಗುರುತಿಸ್ಕೊಳ್ಳೋದಿಲ್ಲ. ನಮ್ಮ ಐಡೆಂಟಿಟಿ ಏನಿದ್ರು ಅದು ರಾಮನ ಜೊತೆಗೆ, ಶಿವನ ಜೊತೆಗೆ, ಕೃಷ್ಣನ ಜೊತೆಗೆ ಅಂತ ಭಾವಿಸ್ತಕ್ಕಂಥ ಮುಸಲ್ಮಾನರು ದೊಡ್ಡ ಪ್ರಮಾಣದಲ್ಲಿದ್ದಾರೆ. ನಾವು ಅವ್ರ ಪೂಜಾ ಪದ್ಧತಿಯನ್ನು ಪ್ರಶ್ನೆ ಮಾಡೋದಿಲ್ಲ. ಆದರೆ ಆಕ್ರಮಣ ಮಾಡಿ ಅತಿಕ್ರಮಣ ಮಾಡಿ ಆ ಜಾಗದಲ್ಲಿ ಮಸೀದಿ ಕಟ್ಟಿದರೆ ಅದರಲ್ಲಿ ನಮಾಜ್ ಮಾಡಿದ್ರೆ ಹರಾಮ್ ಆಗುತ್ತೆ ಅಂತ ಕೆಲವು ಸಜ್ಜನ ಮುಸಲ್ಮಾನರು ಹೇಳೋದನ್ನು ನಾನು ಕೇಳಿದ್ದೇನೆ. ಹಾಗಾಗಿ ನಮಗದು ಪವಿತ್ರ. ರಾಮ ಹುಟ್ಟಿದ ಜಾಗ ಹೇಗೆ ನಮಗೆ ಪವಿತ್ರನೋ ಕೃಷ್ಣ ಜನ್ಮಸ್ಥಳವೂ ಅಷ್ಟೇ ಪವಿತ್ರ. ಜ್ಞಾನವ್ಯಾಪಿಯ ನಂದಿ ಕಾಶಿಯ ಪುನರುತ್ಥಾನಕ್ಕಾಗಿ ಕಾಯ್ತಾ ಇದ್ದಾನೆ, ಅದು ನಮಗೆ ಪವಿತ್ರ. ಇದನ್ನು ಮನಗಂಡು ಅವರು ಬಿಟ್ಕೊಡೋದ್ರ ಮೂಲಕ ಯಾರೋ ಸನಾತನ ಧರ್ಮ ವಿರೋಧಿಗಳು ಮಾಡಿದ ಪಾಪನ ಇವ್ರು ಯಾಕೆ ಹೊತ್ಕೋಬೇಕು? ಅವ್ರು ಬಿಟ್ಕೊಡೋದ್ರ ಮೂಲಕ ಇವರು, ನಾನು ಅದು ಉದಾರತೆ ಅಂತ ಹೇಳೋದಿಲ್ಲ, ಹಿಂದಿನವ್ರು ಮಾಡಿದ ತಪ್ಪನ್ನು ಪ್ರಾಯಶ್ಚಿತ್ತ ರೂಪವಾಗಿ ಸರಿ ಮಾಡೋ ಕೆಲಸನ ಮಾಡಬೇಕು ಅಂತ ಮೊದಲನೇ ಪುಟದಲ್ಲೇ ರಾಮ ಇದ್ದಾನೆ. ಸಂವಿಧಾನದ ಮೊದಲನೇ ಪುಟದಲ್ಲೇ ರಾಮ ಇದ್ದಾನೆ. ನಮಗೂ ಮುಖ್ಯ. ಈಗ ಏನಾಗಿದೆ, ಈಗ ನಾನು ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ನೋಡಿದೆ, ಶ್ರೀರಾಮ ಯಾರಪ್ಪನ ಸೊತ್ತು ಅಲ್ಲ ಅಂತ ಹೇಳಿದ್ದಾರೆ. ಖಂಡಿತ ಅಲ್ಲ. ಯಾರು ಸೊತ್ತು ಹಂಗೆ ಮಾಡ್ಕೊಳಕ್ಕಾಗಲ್ಲ. ಪ್ರಭು ಶ್ರೀರಾಮಚಂದ್ರನ ಒಂದು ಭಕ್ತರ ಆಧೀನ. ಯಾರು ಭಕ್ತರಿದ್ದಾರೋ, ಭಕ್ತಿಯಿಂದ ಬರ್ತಾರೋ ಅವರಿಗೆ ಆಧೀನನಾಗಿರ್ತಾನೆ ನಮ್ಮ ಭಗವಂತ. ಯಾರೂ ಸೊತ್ತು ಮಾಡ್ಕೊಳಕ್ಕೆ, ಪೇಟೆಂಟ್ ಮಾಡ್ಕೊಳಕ್ಕಾಗಲ್ಲ. ಅದು ಇಲ್ಲಿ ಸಮಸ್ಯೆ ನಿರ್ಮಾಣ ಆಗಿರೋದು, ಕಾಂಗ್ರೆಸ್ಸು ಬಾಬರು ಮತ್ತು ಅವನ ಸಂತಾನವನ್ನು ಅವ್ರ ಅಪ್ಪಂದಿರಿಗಿಂತ ಜಾಸ್ತಿ ಹೊತ್ಕೊಂಡಿರೋದ್ರಿಂದ ಸಮಸ್ಯೆ. ಅವರ ಅಪ್ಪಂದಿರನ್ನು ಅಷ್ಟು ಪ್ರೀತಿಸ್ತಾರೋ ಇಲ್ವೋ ಗೊತ್ತಿಲ್ಲ, ಬಾಬರ್ನ ಮತ್ತು ಅವನ ಸಂತಾನವನ್ನು ಇವತ್ತು ತಲೆ ಮೇಲೆ ಹೊತ್ಕೊಂಡ್ಬಿಟ್ಟಿದ್ದಾರೆ, ಅದು ಸಮಸ್ಯೆ. ರಾಮ ಯಾವತ್ತೂ ಈ ದೇಶಕ್ಕೆ ಸಮಸ್ಯೆ ಅಲ್ವೇ ಅಲ್ಲ. ರಾಮ ಎಲ್ಲರನ್ನೂ ಜೋಡಿಸಿದವನು. ಆದರೆ ಬಾಬರ್ನ ಮತ್ತು ಅವನ ಸಂತಾನವನ್ನು ತಲೆ ಮೇಲೆ ಕೂರಿಸ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ನಮಗೆ ಸಮಸ್ಯೆ. ಅವರು ಬಾಬರ್ನನ್ನು ಅವ್ರ ಸಂತಾನವನ್ನು ತನ್ನ ಅಪ್ಪನಿಗಿಂತ ಒಂದು ಹೆಜ್ಜೆ ಮೇಲು ಅಂತ ನೋಡ್ತಾರೆ, ಅದು ಸಮಸ್ಯೆ.